ವೆಲ್ಕಮ್ ಟು ಮನೆ ಊಟ ಕುಕಿಂಗ್ ಚಾನೆಲ್. ಇವತ್ತು ನಾವು ತುಂಬ ಈಸಿ ಆ್ಯಂಡ್ ಸಿಂಪಲ್ ರೆಸಿಪಿ ಇದು ನಾವು ಟ್ರೈ ಮಾಡಿದ್ವಿ. ಅದಕ್ಕೋಸ್ಕರ ನಿಮಗೂ ಒಂದ್ಸತಿ ತೋರ್ಸೋಣ ಅಂತ ಮೆಕ್ಯಾನ್ ಎಂದ ವೆರೈಟಿ ಪ್ಯಾಕ್ 3 ಪ್ಯಾಕ್ಸ್ ಬರುತ್ತೆ. ಇದರಲ್ಲಿ ತುಂಬ ಸಿಂಪಲ್ ರೆಸಿಪಿ. ಪಾರ್ಟೀಸ್ಗೆ, ಬರ್ಡೇ ಪಾರ್ಟೀಸ್ಗೆ, ನಿಮ್ಮ ಮಕ್ಕಳದ್ದೇನಾದರೂ ಪಾರ್ಟೀಸ್ ಇತ್ತು ಅಂದರೆ ಈ ಥರ ಒಂದು ಪ್ಯಾಕೆಟ್ನ ತರಿಸ್ಬಿಟ್ಟ ಅಂದರೆ ತುಂಬ ರುಚಿಕರವಾಗಿರುತ್ತೆ. ಈಸಿನೂ ಸಹ ಮಾಡೋದು. ನೋಡಿ, ಇದರಲ್ಲಿ ಫಿಂಗರ್ ಫ್ರೈಸ್ ಇರುತ್ತೆ, ಆಮೇಲೆ ಸ್ಮೈಲೀಸ್ ಇರುತ್ತೆ, ಆಮೇಲೆ ಪೊಟ್ಯಾಟೊ ಬೈಟ್ಸ್ ಇರುತ್ತೆ. 3 ಥರ ಇತ್ತು, ವೆರೈಟೀಸ್ ಆಫ್ 3 ಅಂತ ಇತ್ತು. ಅದಕ್ಕೆ ತರಿಸಿದ್ವಿ. ತುಂಬ ಈಸಿ ಇತ್ತು ಮಾಡೋಕ್ಕೆ. ಎಲ್ಲರಿಗೂ ಗೊತ್ತಿರುತ್ತೆ. ಒಂದು ಸತಿ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಅದನ್ನೊಂದು ವಿಡಿಯೋ ಮಾಡಿ ಹಾಕೋಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಮಾಡಿ ಇದ್ದೀವಿ. ಇದು ಹೇಗೆ ಅಂದರೆ ಬರೀ ಸ್ಮೈಲೀಸ್ ಇತ್ತು ಅಲ್ವಾ, ಸ್ಮೈಲೀಸ್ನ ಎಣ್ಣೆ ಕಾದ ನಂತರ ಹಾಕಿಬಿಟ್ಟು ಸ್ವಲ್ಪ ಲೈಟ್ ಗೋಲ್ಡಿಶ್ ಬ್ರೌನ್ ಟರ್ನ್ ಆದ ನಂತರ ನೀವು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಬಹುದು. ತುಂಬ ಈಸಿ ಇದಂತೂ. ಅದಕ್ಕೋಸ್ಕರ ನಿಮ್ಗೆ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತ ಅಂದರೆ, ಕೆಲವ್ರಿಗೆ ಗೊತ್ತಿರದೇ ಇರೋವ್ರಿಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಹಾಕಿದ್ದೀವಿ. ನಿಮಗೆ ಗೊತ್ತಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಬಹುದು, ಪರವಾಗಿಲ್ಲ. ಗೊತ್ತಿಲ್ಲದೆ ಇರೋರಿಗೆ ಯೂಸ್ ಆಗುತ್ತೆ ಅಂತ ನಾವು ಈ ವಿಡಿಯೋನ ಮಾಡಿ ಹಾಕಿದ್ದೀವಿ. ಈ ಸ್ಮೈಲೀಸ್ ಎಲ್ಲ ಸ್ವಲ್ಪ ಲೈಟಿಶ್ ಕಲರ್ ಟರ್ನ್ ಆದ ನಂತರ ನಾವು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡಿಕೊಂಡ್ರೆ ತುಂಬಾ ರುಚಿಕರವಾಗಿರುತ್ತೆ. ತಿನ್ನಕ್ಕಂತೂ ತುಂಬ ಕ್ರಿಸ್ಪಿಯಾಗೂ ಇತ್ತು. ನೀವು ಈ ಡಾಮಿನಲ್ಸ್, ಪಿಜ್ಜಾ ಹಟ್ಟಲ್ಲೆಲ್ಲ ಕೊಡ್ತಾರಲ್ವಾ, ಅದೇ ಥರನೇ ಇದು. ನೀವು ಯಾವಾಗಲೂ ಒಂದು ಸತಿ ಮಕ್ಳಿಗೆ ತಿನ್ನೋಕ್ಕೆ ಕೊಡ್ಬೋದಲ್ವ, ಟೀ ಟೈಮ್ ಸ್ನ್ಯಾಕ್ಸ್ಗೆ ಆ ಥರ ಮಾಡಿ ಕೊಡ್ಬೋದು. ಈ ಥರ 3 ವೆರೈಟಿ ಪ್ಯಾಕ್ ಇತ್ತು ಅಂದರೆ ಯೂಸ್ ಆಗುತ್ತೆ. ಬರ್ಡೇ ಪಾರ್ಟೀಸ್ಗೆ, ಟೀ ಟೈಮ್ ಸ್ನ್ಯಾಕ್ಸ್ಗೆ, ಯಾವಾಗಾದರೂ ಸಣ್ಣ ಕಿರು ಹಸುವಿಗೆ ಸಾಯಂಕಾಲದಲ್ಲಿ ಏನಾದರೂ ಹೊಟ್ಟೆ ಹಸಿತಾ ಇದೆ ಅಂದಾಗ ಈ ಥರ ಈಸಿಯಾಗಿ ಮಕ್ಕಳಿಗೆ ಟಟ್ ಅಂತ ಮಾಡಿಕೊಟ್ಬಿಡ್ಬೋದು. ಈಗ ಪೊಟ್ಯಾಟೊ ಬೈಟ್ಸ್ ಹಾಕ್ತಾಯಿದ್ದೀವಿ. ಇದು ಅಂತೂ ತುಂಬಾ ರುಚಿಕರವಾಗಿತ್ತು. ಇದಂತೂ ನಿಮಗೆ ಗೊತ್ತಿಲ್ಲ ಅಂದರೆ ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿ. ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತಿರುತ್ತೆ. ನೀವು ಗೊತ್ತಿಲ್ಲದೆ ಇರೋರಿಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ನಾವು ಹಾಕಿದ್ದೀವಿ. ನೋಡಿ, ಈ ಥರ ಲೈಟ್ ಗೋಲ್ಡಿಶ್ ಬ್ರೌನ್ ಟರ್ನ್ ಆದ ನಂತರ ಅದನ್ನು ಸಹ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀವಿ. ಈಗ ಫ್ರೆಂಚ್ ಫ್ರೈಸ್ ಹಾಕ್ಕೊಳ್ತಾ ಇದ್ದೀವಿ. ಇದು ಮಸಾಲಾ ಫ್ರೆಂಚ್ ಫ್ರೈಸ್ ಅಂತ. ಇದೂ ತುಂಬ ಚೆನ್ನಾಗಿತ್ತು. ಇದು ಅಷ್ಟೇ ಲೈಟ್ ಗೋಲ್ಡಿಶ್ ಬ್ರೌನ್ ಟರ್ನ್ ಆದ ನಂತರ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಬಹುದು. ಪ್ಲೇಟಲ್ಲಿ 3 ಅರೇಂಜ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀವಿ. ತುಂಬಾ ಚೆನ್ನಾಗಿತ್ತು. ನೋಡೋಕ್ಕೂ ಚೆನ್ನಾಗಿತ್ತು, ತಿನ್ನಕ್ಕಂತೂ ಇದ್ದಿದ್ದು ತುಂಬ ಚೆನ್ನಾಗಿತ್ತು. ನೀವು ಒಂದ್ಸತಿ ಈ ಥರ ಯಾವಾಗಲಾದರೂ ಒಂದ್ಸತಿ ಮೆಕ್ಯಾನ್ ಇಂದ ಈ ಥರ ಆರ್ಡರ್ ಮಾಡ್ಕೊಂಡು ನೋಡಿ. ಡಿಮಾರ್ಟಲ್ಲೂ ಸಿಗುತ್ತೆ, ಇಲ್ಲ ಅಮೆಝಾನಲ್ಲೂ ಸಿಗುತ್ತೆ. ಆನ್ಲೈನ್ ಶಾಪಿಂಗ್ ಡಿಮಾರ್ಟ್, ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲೂ ಸಹ ಸಿಗುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.